ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ರಕ್ಷಣಾ ಉತ್ಪಾದನಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಇಡಲು ಭಾರತ್ ಫೋರ್ಜ್ ಸಿದ್ಧವಾಗಿದೆ. ವರದಿಯ ಪ್ರಕಾರ 2026ರಲ್ಲಿ ಭಾರತ್ ಫೋರ್ಜ್ ಸಂಸ್ಥೆ ತನ್ನದೇ ನಿರ್ಮಿಸಿ ಅಭಿವೃದ್ಧಿಪಡಿಸಿದ 76 ಮಿಲಿಮೀಟರ್ ಮತ್ತು 30 ಎಂಎಂನ ನೌಕಾ ಗನ್ಗಳ ಪ್ರೂಫ್ ಟೆಸ್ಟಿಂಗ್ ನಡೆಸಲು ಯೋಜಿಸಿದೆ. ಈ ಎರಡು ನೌಕಾ ಗನ್ ವ್ಯವಸ್ಥೆಗಳು ಪ್ರಸ್ತುತ ಪುಣೆಯಲ್ಲಿರುವ ಭಾರತ್ ಫೋರ್ಜ್ನ ಉತ್ಪಾದನಾ ಮತ್ತು ಇಂಜಿನಿಯರಿಂಗ್ ಕೇಂದ್ರದಲ್ಲಿ ಅಭಿವೃದ್ಧಿಯ ಹಂತದಲ್ಲಿವೆ. ಈ ಯೋಜನೆಗಳು ಭಾರತದ ನೌಕಾ ಶಸ್ತ್ರಾಸ್ತ್ರ ಪರಿಸರದಲ್ಲಿ ಒಂದು ಐತಿಹಾಸಿಕ ಮೈಲುಗಲ್ಲು ಎನ್ನಬಹುದು. ಏಕೆಂದರೆ ಇದು ಭಾರತ್ ಫೋರ್ಜ್ ಮೂಲಕ ಪೂರ್ಣವಾಗಿ ದೇಶೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿ ತಯಾರಿಸಲಾದ ಮೊದಲ ನೌಕಾ ಗನ್ ವ್ಯವಸ್ಥೆಗಳು ಆಗಿವೆ. ಇದುವರೆಗೆ ಭಾರತೀಯ ನೌಕಾಪಡೆಯಲ್ಲಿರುವ ಹೆಚ್ಚಿನ ಗನ್ ವ್ಯವಸ್ಥೆಗಳು ವಿದೇಶಿ ಮೂಲದವುಗಳಾಗಿದ್ದು, ಕೆಲವು ನೇರವಾಗಿ ಆಮದು ಮಾಡಿಕೊಳ್ಳಲಾಗಿದ್ದವು ಅಥವಾ ಲೈಸೆನ್ಸ್ ಅಡಿಯಲ್ಲಿ ತಯಾರಿಸಲಾಗಿದ್ದವು. 76 ಎಂಎಂನ ನೌಕಾ ಗನ್ಗಳ ಬಗ್ಗೆ ಹೇಳುವುದಾದರೆ, ಈ 76 ಮಿಲಿಮೀಟರ್ ನೌಕಾ ಗನ್ನನ್ನು ಬಹುಮುಖ ಯುದ್ಧ ಪಾತ್ರಗಳಿಗೆ ರೂಪಿಸಲಾಗಿದೆ. ಇದು ಮೇಲ್ಮೈ ಯುದ್ಧ, ಸರ್ಫೇಸ್ ವಾರ್ಫೇರ್, ಸೀಮಿತ ವಾಯು ರಕ್ಷಣಾ ಕಾರ್ಯಗಳು, ನೌಕಾ ಗನ್ ಫೈರ್ ಬೆಂಬಲ, ಹೀಗೆ ಹಲವು ಕಾರ್ಯಗಳಿಗೆ ಇದನ್ನು ಬಳಸಬಹುದು. ಈ ತರಹದ ಗನ್ಗಳು ಸಾಮಾನ್ಯವಾಗಿ ಫ್ರಿಗೇಟ್, ಕಾರ್ವೆಟ್ಗಳು ಮತ್ತು ಆಫ್ಶೋರ್ ಪೆಟ್ರೋಲ್ ವೆಸೆಲ್ಗಳಲ್ಲಿ ಮುಖ್ಯ ಅಥವಾ ದ್ವಿತೀಯ ಶಸ್ತ್ರಾಸ್ತ್ರವಾಗಿ ಬಳಸಲಾಗುತ್ತವೆ. ಕಾರಣ ಉತ್ತಮವಾದ ರೇಂಜ್, ವೇಗವಾದ ಫೈರಿಂಗ್ ರೇಟ್ ಮತ್ತು ಬಹುಮುಖ ಬಳಕೆ. 30 ಎಂಎಂನ ನೌಕಾ ಗನ್ ಬಗ್ಗೆ ನೋಡಿದರೆ, ಈ ಗನ್ ಮುಖ್ಯವಾಗಿ ನಿಕಟ ವ್ಯಾಪ್ತಿಯ ರಕ್ಷಣಾ ಕಾರ್ಯಗಳಿಗೆ ವಿನ್ಯಾಸಗೊಳಿಸಲಾಗಿದೆ. ಅಂದರೆ ಸಣ್ಣ ದೋಣಿಗಳ ವಿರುದ್ಧದ ರಕ್ಷಣೆಗೆ, ಅಸಿಮೆಟ್ರಿಕ್ ಬೆದರಿಕೆಗಳಿಗೆ, ಕಡಿಮೆ ಎತ್ತರದಲ್ಲಿ ಹಾರುವ ವಾಯು ಗುರಿಗಳನ್ನು ಎದುರಿಸಲು ಇವು ಸಾಮಾನ್ಯವಾಗಿ ನೌಕೆಯ ಸೆಕೆಂಡರಿ ಆರ್ಮಮೆಂಟ್ ಆಗಿ ಅಥವಾ ಕ್ಲೋಸ್ ಇನ್ ಡಿಫೆನ್ಸ್ ಲೇಯರ್ನ ಭಾಗವಾಗಿ ನಿಯೋಜಿಸಲಾಗುತ್ತವೆ. ಎರಡು 2026ರಲ್ಲಿ ನಡೆಯಲಿರುವ ಪ್ರೂಫ್ ಟೆಸ್ಟಿಂಗ್ ಮಹತ್ವ. 2026ರಲ್ಲಿ ನಡೆಯುವ ಈ ಪ್ರೂಫ್ ಟೆಸ್ಟಿಂಗ್ ಪ್ರಕ್ರಿಯೆ ಅತ್ಯಂತ ನಿರ್ಣಾಯಕವಾಗಿರಲಿದೆ. ಇದರಲ್ಲಿ ಗನ್ಗಳ ಕಾರ್ಯಕ್ಷಮತೆ, ನಿಖರತೆ, ವಿಶ್ವಾಸಾರ್ಹತೆ, ಸುರಕ್ಷತೆ ಇವೆಲ್ಲವನ್ನು ಯುದ್ಧದಂತಹ ಪರಿಸ್ಥಿತಿಗಳಲ್ಲಿ ಪರೀಕ್ಷಿಸಲಾಗುತ್ತದೆ. ಈ ಪರೀಕ್ಷೆಗಳು ಯಶಸ್ವಿಯಾದರೆ ಮುಂದಿನ ಹಂತವಾಗಿ ಭಾರತೀಯ ನೌಕಾಪಡೆಯ ಬಳಕೆಗಾಗಿ ಪ್ರಮಾಣೀಕರಣ ಮತ್ತು ಭವಿಷ್ಯದಲ್ಲಿ ರಫ್ತು ಅವಕಾಶಗಳಿಗೂ ದಾರಿ ತೆರೆದುಕೊಳ್ಳಲಿದೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ, ಭಾರತ್ ಫೋರ್ಜ್ನ ಈ 76 ಮಿಲಿಮೀಟರ್ ಮತ್ತು 30 ಮಿಲಿಮೀಟರ್ನ ನೌಕಾ ಗನ್ ಯೋಜನೆಗಳು ಆತ್ಮನಿರ್ಭರ ಭಾರತದ ರಕ್ಷಣಾ ಕ್ಷೇತ್ರದ ಮತ್ತೊಂದು ಬಲವಾದ ಹೆಜ್ಜೆ ಎಂದು ಹೇಳಬಹುದು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.